ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಶೇವನ್ ಯೂಟ್ಯೂಬ್ ಚಾನಲ್. ಗೈಸ್, ವಾಟ್ಸ್ಆಪ್ ನವರು ಒಂದು ಬೆಂಕಿ ಫೀಚರ್ ಅಂತ ತಂದಿದ್ದಾರೆ. ಆ ಅಪ್ಡೇಟ್ ಯಾವುದು, ಆ ಫೀಚರ್ ಯಾವ್ದು ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಣ, ಪೂರ್ತಿ ನೋಡಿ ಅಂತ ಹೇಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ ಹೊಸಬ್ರು ಬಂದಿದೆ, ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಪ್ಡೇಟ್ ಯಾವ್ದಪ್ಪ ಅಂತಂದ್ರೆ, ನೀವೀಗ ಮೊಬೈಲ್ ನಲ್ಲಿ 2 ಇಂದ 3 ವಾಟ್ಸ್ಆಪ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ, ವಾಟ್ಸ್ಆಪ್ ಬಿಸ್ನೆಸ್ ಆಗಿರ್ಬೋದು ಅಥವಾ GB ವಾಟ್ಸ್ಆಪ್ ಆಗಿರ್ಬೋದು, ನಾರ್ಮಲ್ ವಾಟ್ಸ್ಆಪ್ ಆಗಿರ್ಬೋದು, ಇದೇ ರೀತಿ ನೀವು 2-3 ವಾಟ್ಸ್ಆಪ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಇನ್ ಮುಂದೆ ಅದು ಅಗತ್ಯವಿಲ್ಲ ಗೈಸ್. ಯಾಕಂತಂದ್ರೆ ವಾಟ್ಸ್ಆಪ್ ನವರು ಒಂದು ಬೆಂಕಿ ಅಪ್ಡೇಟ್ ತಂದಿದ್ದಾರೆ. ಒಂದೇ ವಾಟ್ಸ್ಆಪ್ ನಲ್ಲಿ ನೀವು 2 ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು ಗೈಸ್. ನೀವು 2 ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡೋಣ, ಪೂರ್ತಿ ನೋಡಿ ಅಂತ ಹೇಳ್ತೀನಿ ಗೈಸ್. ಪಕ್ಕದ ಸ್ಕ್ರೀನ್ ಅಲ್ಲಿ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ನೀವು ಪ್ಲೇ ಸ್ಟೋರ್ ನಲ್ಲಿ ವಾಟ್ಸ್ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಂಡು ನಂತರ ಓಪನ್ ಮಾಡಿ ಗೈಸ್. ನೋಡ್ತಾ ಇರ್ಬೋದು, ವಾಟ್ಸ್ಆಪ್ ನ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಒಂದು ಇಂಟರ್ಫೇಸ್ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ 3 ಡಾಟ್ ಲೈನ್ ಕಾಣಿಸ್ತಾ ಇದೆ. ಈ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಒಂದು ನೇಮ್ ಇರುತ್ತೆ. ಆ ನೇಮ್ ಪಕ್ಕ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ರೌಂಡ್ ಕಲರ್. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಆಡ್ ಅಕೌಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಮೇಲ್ಗಡೆ ನನ್ನ ಈಗಿರುವಂತ ಒಂದು ಅಕೌಂಟ್ ಇರುತ್ತೆ, ಕೆಳಗಡೆ ಆಡ್ ಅಕೌಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈಗ ಬಂದಿರುವಂತ ಒಂದು ಹೊಸ ಫ್ಯೂಚರ್ ಗೈಸ್ ಇದು. ಆಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಅಗ್ರಿ ಅಂಡ್ ಕಂಟಿನ್ಯೂ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಈಗ ಆಡ್ ಮಾಡ್ಬೇಕಾಗಿರೋಂತ ಒಂದು ಅಕೌಂಟ್ ನ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್, ಎಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ನೀವು ಹಾಕಿರೋಂತ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಅನ್ನ ಹಾಕ್ಬೇಕಾಗುತ್ತೆ ಗೈಸ್. OTP ಹಾಕಿದ್ರೆ ನಿಮ್ಗೆ ವೆರಿಫಿಕೇಶನ್ ಅನ್ನೋದಾಗುತ್ತೆ ಗೈಸ್. ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಸ್ಕಿಪ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಗೈಸ್. ಈ ಸ್ಕಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ನಂತರ ನಿಮ್ಮ ಒಂದು ಹೆಸರು ಅದೇ ಆಟೋಮೆಟಿಕ್ ಆಗಿ ಆಡ್ ಆಗಿರುತ್ತೆ. ನಂತರ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆ. ಈ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ನೋಡ್ತಾ ಇರ್ಬೋದು ಗೈಸ್, ಈಗ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿದೆ ನಿಮ್ಮ ಒಂದು ಅಕೌಂಟ್ ಅಂತ ಹೇಳ್ಬೋದು ಗೈಸ್. ಈಗ ತಿರ್ಗಾ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಸ್ವಿಚ್ ಅಕೌಂಟ್ಸ್ ಅಂತ ಇದೆಯಲ್ಲ, ಈ ಸ್ವಿಚ್ ಅಕೌಂಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈಗ ಯಾವ ರೀತಿ ಯೂಟ್ಯೂಬ್ ನಲ್ಲಿ 2 ಚಾನಲ್ ಅನ್ನ ಮಾಡಿಕೊಂಡಿದ್ರೆ ಒಂದು ಚಾನಲ್ ಇಂದ ಮತ್ತೊಂದು ಚಾನಲ್ಗೆ ಸ್ವಿಚ್ ಆಗ್ತಿರೋ, ಅದೇ ರೀತಿಲಿ 2 ಅಕೌಂಟ್ ಇದ್ರೆ ಒಂದು ಅಕೌಂಟ್ ಇಂದ ಮತ್ತೊಂದು ಅಕೌಂಟ್ ಗೆ ಸ್ವಿಚ್ ಆಗ್ಬೋದು ಅಂತ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು, ಸ್ವಿಚ್ ಅಕೌಂಟ್ ಅಂತ ಇದೆಯಲ್ಲ ಗೈಸ್, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್, ಈಗ ನನ್ನ ಹಳೆಯ ಒಂದು ಅಕೌಂಟ್ ಆಡ್ ಆಗಿದೆ. ನೋಡ್ತಾ ಇರ್ಬೋದು ಗೈಸ್, ಇದೇ ರೀತಿ ನೀವು ಸಹ ಒಂದು ಬೆಂಕಿ ಫ್ಯೂಚರ್ ಅನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಗೈಸ್. ಇದೇ ರೀತಿ ನೀವು ಸಹ 2 ಅಕೌಂಟ್ ಅನ್ನ ನಿಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಗೈಸ್. ಇದರಿಂದ ಯಾವುದೇ ರೀತಿಯ ಬಿಸ್ನೆಸ್ ಅಕೌಂಟ್ ಆಗಿರ್ಬೋದು ಅಥವಾ ಬಿಸ್ನೆಸ್ ವಾಟ್ಸ್ಆಪ್ ಆಗಿರ್ಬೋದು ಅಥವಾ GB ವಾಟ್ಸ್ಆಪ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತೀನಿ ಗೈಸ್. ಇದೇ ರೀತಿ ಒಂದೇ ಒಂದು ವಾಟ್ಸ್ಆಪ್ ನಲ್ಲಿ ನೀವು 2 ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು ಅಂತ ಹೇಳ್ತೀನಿ ಗೈಸ್. ಯಾರ್ಯಾರು ವಿಡಿಯೋ ನೋಡಿದ್ರೋ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.